ಇನ್ನು ಬಿಜೆಪಿ ವಿರುದ್ಧ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಜನರ ಆಶೀರ್ವಾದದಿಂದ ಯಾವತ್ತೂ ಬಿಜೆಪಿ ಅಧಿಕಾರಕ್ಕೆ ಏರಿಲ್ಲ. ಆಪರೇಷನ್ ಕಮಲದ ಮೂಲಕವೇ ಅಧಿಕಾರಕ್ಕೆ ಬಂದ್ರಿ. ಶಾಸಕರನ್ನ ಖರೀದಿ ಮಾಡಿನೇ ಅಧಿಕಾರಕ್ಕೆ ಬಂದ್ರಿ. ನೀವು ಎಷ್ಟೇ ಸುಳ್ಳು ಹೇಳಿದ್ರು ಬೈ ಎಲೆಕ್ಷನ್ ಗೆದ್ದೆವು. ಇಬ್ರು ಮಾಜಿ ಸಿಎಂ ಮಕ್ಕಳು ಬೈ ಎಲೆಕ್ಷನ್ ನಲ್ಲಿ ಸೋತ್ರು ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆದಿದ್ದಾರೆ. ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಪರೇಷನ್ ಕಮಲ ಮಾಡ್ಕೊಂಡ್ಬಿಟ್ಟು ಅವತ್ತು ಜಮೀರ್ ಅವರೇ ನೀವು ಈಗ ಮತ್ತೆ ಹಾಗೆ ಎಲ್ಲ ಮಾತಾಡ್ತಾರೆ. ನಡೆದಿದೆ ಮೂರು ಜಮೀರ್ ಎಲ್ಲ ಆಪರೇಷನ್ ಕಮಲ ಮಾಡಿ 18 ಜಮೀರ್ ಅವರೇ ಕೂತ್ಕೊಳ್ಳಿ. ಕಮಲ ಮಾಡಿ 18 ಆಗಿದ್ದು ಜಮೀರ್ ಅವರೇ ಇದು ಕಾರಣದಿಂದ ಬಂದಿರೋ ಮೂರೇ ಮೂರು ಗೆದ್ದಿದ್ದೀವಿ. ಕಾಂಗ್ರೆಸ್ ಯೋಗೇಶ್ವರ್ ಗೆಲ್ತೀವಿ. ಈಗ 20 ಗೆಲ್ತೀವಿ ನಾವು. ಜಮೀರ್ ನಿಮಗೆ ಯಾವಾಗಲಾದ್ರೂ 2 ಸಾರಿ ಅಧಿಕಾರ ಮಾಡಿದಿರಿ. 2008ರಿಂದ 13. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮ್ಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರೇನ್ರಿ? ಹೇಳಿ ನೋಡ. ಯಾವತ್ತಾದ್ರೂ 113 ಸ್ಥಾನ ಗೆದ್ದಿದ್ದೀರಿ. ಆಪರೇಷನ್ ಕಮಲ ಎಲ್ಲ ಆಪರೇಷನ್ ಕಮಲ ಖರೀದಿ ಗ್ಯಾರಂಟಿ ಬಾಂಬೆ ಟೂರ್ ಯಾವತ್ರಿ 18 ಗೆದ್ದದ್ದು ಯಾವಾಗ ಗೊತ್ತಾ? ಆಪರೇಷನ್ ಕಮಲ ಮಾಡಿ. ಸಭಾಧ್ಯಕ್ಷರೇ, ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದೆ. ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ರು. ಪರಿಸ್ಥಿತಿ ಯಾಕೆ ಬಂತ? ಗ್ಯಾರಂಟಿ ಬಗ್ಗೆ ವಿಶ್ವಾಸ ನೀವೇ ನಿಂತು ಮಾತಾಡೋದು ಹೇಗೆ? ಓಟ್ ಒತ್ಕೊಳ್ಳಕ್ಕಾಗಲ್ಲ. ನಾನೇ ಆಪರೇಷನ್ ಕಮಲ ಮಾಡ್ಕೊಂಡ್ಬಿಟ್ಟು ಅವತ್ತು ಜಮೀರ್ ಅವರೇ